ಎಲ್ಲ ಯೂನಿಕ್ಕು. ಅದು ಸರರ ಗರರ ಟೈಪ್ ಕಾನ್ಸೆಪ್ಟಲ್ಲಿ ಆಗಿಬಿಟ್ಟಿದೆ. ಮತ್ತು ಕೆಳಗಡೆ ನಾನು ಪ್ಲಾಜೋ ಮಾಡಿಬಿಟ್ಟಿದ್ದೀನಿ. ಪೂರ್ತಿ ನೀವು ನೋಡ್ತೀರಾ ಥ್ರೆಡ್ ವರ್ಕ್ ಜೊತೆಗೆ ಪೂರ್ತಿ ಸ್ಟೋನ್ ವರ್ಕಲ್ಲಿ ಕಾನ್ಸೆಪ್ಟ್ ಇರೋದು. ಡಿಸೈನ್ಸ್ ಪ್ಯಾಟರ್ನ್ ನಿಮಗೆ ಎಷ್ಟು ಬೇಕಾಗಿದೆ ಅಷ್ಟು ವೆರೈಟಿ ನಾನು ತೋರಿಸ್ಬೋದು. ಬಟ್ ರಿಯಲ್ ಮ್ಯಾನುಫ್ಯಾಕ್ಚರ್ ಯಾರಿದ್ದಾರೆ ಅದೇ ನಿನಗೆ ಲಾಭ ಬೇಕಾಗಿದೆ ಬಿಸ್ನೆಸ್ಲಿ, ನೀವು ಡೈರೆಕ್ಟ್ ಅಜೀಜ್ ಝೋನ್ಗೆ ಬಂದುಬಿಡಿ. ನಮಸ್ಕಾರ ನಮ್ಮ ಎಲ್ಲ ಕರ್ನಾಟಕ ಅವ್ರಿಗೆ. ನಾವು ನಿಮ್ಮ ಫ್ರೆಂಡ್ಸ್ ಸಿದ್ಧಾರ್ಥಿ ಸಾವರಿಯಾ ಸಿಲ್ಸ್ ಆ್ಯಂಡ್ ಮಿಲ್ಸಿಂದ ತುಂಬ ದಿವಸ ಆದಮೇಲೆ ಸಿಗ್ತಾ ಇದ್ದೀನಿ. ಮತ್ತು ಪಾರ್ಟಿವೇರ್ ಕಲೆಕ್ಷನ್ನಲ್ಲಿ ಆ ರೀತಿ ಪ್ಯಾಟರ್ನ್ಸು, ಆ ರೀತಿ ನೈರಾ ಕಟ್ಟಲ್ಲಿ ಪ್ಯಾಟರ್ನ್ಸು, ತುಂಬ ರೇರ್ ಕಾನ್ಸೆಪ್ಟಲ್ಲಿ ಸಿಗೋ ಐಟಮ್ ನಾನು ನಿಂಗೋಸ್ಕರ ತೊಗೊಂಡು ಬಂದಿದ್ದೀನಿ. ಎಲ್ಲ ಮುಂಚೆ ನಾನು ದೊಡ್ಡವ್ರಿಗೆ ಎಲ್ಲ ಆರ್ಟಿಕಲ್ಗಳು, ಅದೇ ಆರ್ಟಿಕಲ್ಗಳು ನಾನು ತೊಗೊಂಡು ಬರ್ತಾಯಿತ್ತು. ಬಟ್ ಈ ಸಲ ನಾನು ಚಿಕ್ಕ ಮಕ್ಕಳಿಗೆ ಆ ರೀತಿ ಪ್ಯಾಟರ್ನ್ಸು ಮತ್ತು ಯೂನಿಕ್ ಕಾನ್ಸೆಪ್ಟ್ ತೊಗೊಂಡು ಬಂದಿದ್ದೀನಿ. ಅಂದರೆ ನೀವು ನೋಡ್ಬೋದು. ಫಸ್ಟ್ ಆರ್ಟಿಕಲ್ ನಾನು ತೋರಿಸ್ತಾ ಇದ್ದೀನಿ ನಿನಗೆ. ಕಾನ್ಸೆಪ್ಟ್ ನೀವು ನೋಡಿ, ಪ್ಯಾಟರ್ನು, ಡಿಸೈನು ಎಲ್ಲ ಯೂನಿಕ್ಕು. ಅದು ಸರರ ಗರರ ಟೈಪ್ ಕಾನ್ಸೆಪ್ಟಲ್ಲಿ ಆಗಿಬಿಟ್ಟಿದೆ. ಮತ್ತು ಕೆಳಗಡೆ ನಾನು ಪ್ಲಾಜೋ ಮಾಡಿಬಿಟ್ಟಿದ್ದೀನಿ. ಅದರಲ್ಲಿ ನೀವು ಟಾಪ್ ನೋಡ್ತೀರಾ ಅಂದರೆ ಫುಲ್ ಹೆವಿ ಸೀಕ್ವೆನ್ಸಲ್ಲಿ ವರ್ಕ್, ಅಂಬ್ರೆಲಾ ಟೈಪ್ ಕಟ್ಟಲ್ಲಿ ಮಾಡಿಬಿಟ್ಟಿದ್ದೀನಿ. ಮಿರರ್ ವರ್ಕ್ ಕಾನ್ಸೆಪ್ಟ್ ಜೊತೆಗೆ ಇದೆ. ಅದು ರಿಯಲ್ ಮಿರರ್ ವರ್ಕ್ ಕಾನ್ಸೆಪ್ಟ್ ಇರೋದು. ರಿಯಲ್ ಮಿರರ್ ವರ್ಕ್ ಕಾನ್ಸೆಪ್ಟ್ ವಿತ್ ಸ್ಲೀವ್ಸ್ ನೋಡಿ, ಡಿಸೈನರು ಪ್ಯಾಟರ್ನ್ ಆಗಿದೆ. ಡಿಸೈನರ್ ಪ್ಯಾಟರ್ನ್ಗಳು ನಿಮಗೆ ನೆಕ್ಕಲ್ಲಿ ಬೇಕಾ, ಮೋತಿದು ಕೆಲಸ ಇರೋದು, ಪ್ಲಾಸ್ಟಿಕ್ ವಿವಿಂಗಲ್ಲಿ ಕಾನ್ಸೆಪ್ಟ್ ಇರೋದು, ಆ ರೀತಿ ಪ್ಯಾಟರ್ನ್ಸು. ಅದು ಕೆಳಗಡೆ ಪ್ಲಾಜೋ, ಆ ರೀತಿ ಡಿಸೈನರ್ ಪ್ಯಾಟರ್ನು ಮತ್ತು ಯೂನಿಕ್ ಕಾನ್ಸೆಪ್ಟಲ್ಲಿ ನಿಮಗೆ ಆ ರೀತಿ ಪ್ಯಾಟರ್ನ್ಸು, ಯೂನಿಕ್ ಪ್ಯಾಟರ್ನ್ಸ್ ಬೇಕಾಗಿದೆ. ನಿನಗೆ ಕಾನ್ಸೆಪ್ಟ್ ಗೌನ್ ಟೈಪ್ ಬೇಕಾಗಿದೆ, ಫ್ರಿಲ್ ಟೈಪ್, ಆ ರೀತಿ ಫ್ರಿಲ್ ಟೈಪ್ ಗೌನ್ ನನ್ನ ಹತ್ರ ಸಿಗ್ಬಿಡುತ್ತೆ. ನಿನಗೆ ನೈರಾ ಕಟ್ಟಲ್ಲಿ ಪ್ಯಾಟರ್ನ್ ಸಿಲ್ವರ್ ಜರಿಯಲ್ಲಿ ಬೇಕಾಗಿದೆ, ಆ ರೀತಿ ಸಿಲ್ವರ್ ಜರಿಯಲ್ಲಿ ಕಾನ್ಸೆಪ್ಟ್ ರೆಡಿ ಇರೋದು ನಮ್ಮ ಹತ್ರ. ಪ್ಯಾಟರ್ನ್ ಡಿಸೈನ್ ನೀವು ಎಷ್ಟು ಹೇಳ್ತೀರ ಅಷ್ಟು ಪ್ಯಾಟರ್ನ್ಗಳು. ನಾನು ನೈರಾ ಕಟ್ ಹೇಳಿದ ತಕ್ಷಣವೇ ನೈರಾ ಕಟ್ದು ಡಿಮಾಂಡ್ ಬಂದುಬಿಟ್ಟಿದೆ. ಅದು ಪ್ಯಾಟರ್ನ್ ನೋಡಿ. ಇವಾಗ ನೈರಾ ಕಟ್ ಕಾನ್ಸೆಪ್ಟಲ್ಲಿ ನೋಡಿ ನೀವು ಪ್ಯಾಟರ್ನ್ಸು. ಅದರಲ್ಲಿ ಕಲರ್ ಚಾರ್ಟ್, ಡಿಸೈನು, ಪ್ಯಾಟರ್ನ್ ಎಷ್ಟು ನಿನಗೆ ಬೇಕಾಗಿದೆ ಅಷ್ಟೊಂದು ಡಿಸೈನ್ಗಳು ಮತ್ತು ಯೂನಿಕ್ ಆರ್ಟಿಕಲ್ಗಳು ನನ್ನ ಹತ್ರ ಸಿಗ್ಬಿಡುತ್ತೆ. ಯಾಕೆ ನೈರಾ ಕಟ್ ಬರೀ ನಾನು ಮುಂಚೆ ದೊಡ್ಡವ್ರಿಗೆ ಸ್ಟಾರ್ಟ್ ಮಾಡಿದ್ದೀನಿ. ಆ ದೊಡ್ಡವ್ರಿಗೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದುಬಿಟ್ಟು ನಾನು ಅದು ಆದಮೇಲೆ ನಾನು ಯಾಕೆ ಅದು ಕಾನ್ಸೆಪ್ಟ್ ಸೇಮ್ ಇರೋದು. ಫ್ಯಾಕ್ಟ್ರಿಯಲ್ಲಿ ಬಟ್ಟೆ ಒಂದೇ ಇದೆ, ಡಿಸೈನ್ ಒಂದಿದೆ. ಮಾಮ್ ಆ್ಯಂಡ್ ಡಾಟರ್ ಕಾನ್ಸೆಪ್ಟ್ ನಮ್ಮ ಹತ್ರ ಬಂದುಬಿಟ್ಟಿದೆ ಈ ಸಲ. ರೆಗ್ಯುಲರ್ ನಾನು ಹೇಳ್ತೀನಿ, ಯಾರಿಗೆ ಬ್ರೈಡಲ್ ಲೆಹಂಗಾ ಅಲ್ಲಿ ಮಾಮ್ಗೆ ಬೇಕಾಗಿದೆ ಅದು ಚಿಕ್ಕ ಮಕ್ಳಿಗೆ ನಮ್ಮ ಹತ್ರ ಸಿಗ್ಬಿಡುತ್ತೆ. ಯಾಕೆ ಪ್ಯಾಟರ್ನ್ ಡಿಸೈನ್ ಆ ರೀತಿ ನಾನು ಕಾನ್ಸೆಪ್ಟ್ ಮಾಡ್ತಾಯಿದ್ದೀನಿ. ಅದು ಏನಂದರೆ ದೊಡ್ಡವ್ರಿಗೆ ಮಾಡ್ತೀನಿ ಅದಕ್ಕಿಂತ ಜಾಸ್ತಿ ಬಟ್ಟೆ ಯೂಸ್ ಆಗುತ್ತೆ. ಚಿಕ್ಕ ಮಕ್ಳಿಗೆ ಮಾಡ್ತೀನಿ ಅಂದರೆ ಅದರಲ್ಲಿ ಹೆಂಗಂದರೆ ಸೈಜಸ್ ಗ್ರೂಪ್ ಇರುತ್ತೆ. 0 ಇಂದ 6 ಇಯರ್ಗೆ, 6 ಇಂದ 12 ಇಯರ್ಗೆ ಹಂಗೆ ಗ್ರೂಪ್ ಇದೆ. ಮತ್ತು ಅದು ಬಟ್ಟೆ ಮತ್ತು ಚಿಕ್ಕ ಮಕ್ಳಿಗೆ ಆರ್ಟಿಕಲ್ಗಳು 12 ಮಂತ್ ರನ್ನಿಂಗ್ ಸೇಲ್ ಆಗೋರು ಐಟಮ್ ನಮ್ಮ ಹತ್ರ ಸಿಗ್ಬಿಡುತ್ತೆ. ಪ್ಯಾಟರ್ನ್ಸ್, ಡಿಸೈನ್ಸು, ಅದರಲ್ಲಿ ಸ್ಲೀವ್ಸು, ವಿದೌಟ್ ಸ್ಲೀವ್ಸ್, ನಿಮಗೆ ಯಾವ ರೀತಿ ಪ್ಯಾಟರ್ನ್ಸು, ಯಾವ ರೀತಿ ಡಿಸೈನ್ಸ್ ಬೇಕಾಗಿದೆ ಆ ರೀತಿ ಪ್ಯಾಟರ್ನು, ಆ ರೀತಿ ಡಿಸೈನ್ ಸಿಗ್ಬಿಡುತ್ತೆ. ಇವಾಗ ಅದು ನೋಡಿ ಪ್ಯಾಟರ್ನು ಸಿಲ್ಕ್ ಫ್ಯಾಬ್ರಿಕ್ ಇರೋದು. ಸಿಲ್ಕ್ ಫ್ಯಾಬ್ರಿಕ್ ಮೇಲೆ ಮಾಡಿದ್ದೀನಿ. ಅದು ನೈರಾ ಕಟ್ ಸ್ಟೋನ್ ಡೈಮಂಡು ಕೆಲಸ ಇರೋದು. ಅದ್ರ ಮೇಲೆ ಪೂರ್ತಿ ನೀವು ನೋಡ್ತೀರಾ ಥ್ರೆಡ್ ವರ್ಕ್ ಜೊತೆಗೆ ಪೂರ್ತಿ ಸ್ಟೋನ್ ವರ್ಕಲ್ಲಿ ಕಾನ್ಸೆಪ್ಟ್ ಇರೋದು. ಆ ರೀತಿ ಡಿಸೈನರ್ ಪ್ಯಾಟರ್ನ್ದು ತುಂಬ ಹೆವಿ ಡಿಮಾಂಡ್ ಇರೋದು. ಯಾಕೆ ಜನಗೆ ಇನ್ನೂ ಗೊತ್ತಿಲ್ಲ ಡಿಮಾಂಡಿಂಗ್ ಐಟಮ್ಗಳು ಎಲ್ಲಿ ಸಿಗುತ್ತೆ ಅಂದರೆ. ಜನ ಇನ್ನೂ ಕರ್ನಾಟಕ ಅಲ್ಲಿ ಚಿಕ್ಕಪೇಟೆಗೆ ಹೋಗ್ಬಿಟ್ಟು ಪರ್ಚೇಸ್ ಮಾಡ್ತಾ ಇದ್ದಾರೆ. ಬಟ್ ಅವ್ರಿಗೆ ಗೊತ್ತಿಲ್ಲ ಚಿಕ್ಕಪೇಟೆಯಲ್ಲಿ ಎಲ್ಲಿಂದ ಸಪ್ಲೈ ಆಗುತ್ತೆ ಅಂದರೆ. ಬಟ್ಟೆ ಫ್ಯಾಕ್ಟ್ರಿ, ಬಟ್ಟೆ ಜನನಿ ಎಲ್ಲಿ ಇದೆ ಅಂದರೆ ಸೂರತಲ್ಲಿ ಇರೋದು. ಬಟ್ಟೆ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲಿ ಆಗುತ್ತೆ ಅಂದರೆ ಸೂರತಲ್ಲಿ ಆಗುತ್ತೆ. ಮತ್ತು ನೀವು ಯಾಕೆ ಚಿಕ್ಕಪೇಟೆಯಲ್ಲಿ ಹೋಗ್ಬಿಟ್ಟು ತೊಗೊಳ್ತಾ ಇದ್ದೀರಾ? ನಿಮಗೆ ರೇಟಲ್ಲಿ, ಕ್ವಾಲಿಟಿಯಲ್ಲಿ ಅದೇ ಪ್ರಾಡಕ್ಟ್ ನಿಮಗೆ 100 ರೂಪಾಯಿ 200 ರೂಪಾಯಿ ಜಾಸ್ತಿ ಹಾಕ್ಕೊಂಡು ಕೊಡ್ತಾರೆ. ನಂದೇನೋ ಹೋಲ್ಸೇಲ್ ಡೀಲರ್ ಹತ್ರ ನೀವು ಇಸ್ಕೊಳ್ತಾ ಇದ್ದೀರಾ. ಅದೇ ನಿಮಗೆ ಲಾಭ ಬೇಕಾಗಿದೆ ಬಿಸ್ನೆಸ್ಲಿ, ನೀವು ಡೈರೆಕ್ಟ್ ಅಜೀಜ್ ಝೋನ್ಗೆ ಬಂದುಬಿಡಿ. ಯಾಕೆ ಆ ರೀತಿ ಪ್ಯಾಟರ್ನ್ಸು, ಡಿಸೈನ್ಸ್ ನಿಮಗೆ ಫ್ರೀಲಲ್ಲಿ ಸ್ಲೀವ್ಸ್, ಡಿಸೈನರ್ ಪ್ಯಾಟರ್ನಲ್ಲಿ ಸ್ಲೀವ್ಸ್, ಯಾವ ಕಾನ್ಸೆಪ್ಟ್ ನಿಮಗೆ ಬೇಕಾಗಿದೆ ಅಷ್ಟೊಂದು ವೆರೈಟಿ ಇದೆ ನನ್ನ ಹತ್ರ. ನೀವು ಲಾಸ್ಟ್ ತಕ್ಷಣ ಇನಫ್ ಅಂದರೆ ಹೇಳಲ್ಲ. ಯಾಕೆ ಆ ರೀತಿ ಪ್ಯಾಟರ್ನ್ಸ್ಗಳದು ಇನ್ನೂ ಬರಮಾರಿದೆ. ನಾನು ಯಾಕೆ ಇನ್ನೂ ತೋರಿಸಿಲ್ಲ ನಿನಗೆ. ನಾನು ಬರೀ ಇವತ್ತು ಡಿಸೈನರ್ ಕಾನ್ಸೆಪ್ಟಲ್ಲಿ ನೈರಾ ಪ್ಯಾಟರ್ನ್ಸಲ್ಲಿ ಮತ್ತು ಅದು ಏನು ಬಂದಿದೆ ನನ್ನ ಹತ್ರ ಅದೇ ಆರ್ಟಿಕಲ್ಗಳು ನಾನು ತೋರಿಸ್ತಾ ಇದ್ದೀನಿ ನಿನಗೆ. ನೆಕ್ಸ್ಟ್ ಪ್ಯಾಟರ್ನ್ ನೋಡಿ, ಜಾರ್ಜೆಟ್ ಮೇಲೆ ಇರೋದು, ಮಿರರ್ ವರ್ಕ್ ಕಾನ್ಸೆಪ್ಟಲ್ಲಿ ಮೇಲೆ ಫ್ರಿಲ್ ಟೈಪ್ ಅದನ್ನ ಆರ್ಟಿಕಲ್ ಆಗಿದೆ. ಆ ರೀತಿ ಪ್ಯಾಟರ್ನ್ಸು, ಡಿಸೈನ್ಸು. ಅದರಲ್ಲಿ ಏನು ಸ್ಪೆಷಲ್ ಅಂದರೆ ಅದು ನೀವು ನೋಡ್ತೀರಾ ಒಳಗಡೆ ನಾನು ಏನು ಯೂಸ್ ಮಾಡಿದ್ದೀನಿ ಅಂದರೆ ಫೋಮು. ಅದು ಒಳಗಡೆ ಫೋಮ್ ಇರೋದು. ಅದು ಯಾಕೆ ಯೂಸ್ ಮಾಡಿದ್ದೀನಿ ಅಂದರೆ ಅದು ನಾನು ವೀಡಿಯೋಲಿ ಹೇಳ್ತೀನಿ. ಅಂದರೆ ಅದನ್ನು ನೋಡಿ ಆಗಿದೆ ಸ್ಟಿಚ್ಚು. ಅದು ಒಳಗಡೆ ಫೋಮ್ ಇರೋದು. ಫೋಮ್ ಹಾಕೋಕ್ಕೆ ರೀಸನ್ ಒಂದೇ ಇದೆ. ರೀಸನ್ ಅಂದರೆ ಏನಂದರೆ ನಾನು ಏನು ಹೇಳ್ಬೋದು,
ಯಾರು ಚಿಕ್ಕ ಮಕ್ಕಳು ಇಲ್ಲಾಂದರೆ ಚಿಕ್ಕ ಹುಡುಗಿ ವೇರ್ ಮಾಡ್ತಾರೆ ಆ ಟೈಮ್ ಜಾರ್ಜೆಟ್ ಮೇಲೆ ಇಲ್ಲಾಂದರೆ ಕಾಟನ್ ಬೇಸ್ ಮೇಲೆ ನೀವು ತಗೊಳ್ತೀರಾ, ಅವ್ರಿಗೆ ಪ್ಯಾಟರ್ನ್ಸು ಡಿಸೈನ್ಸು ಯಾವಾಗ ಅದರಿಂದ ವೇರ್ ಮಾಡಿದ್ಮೇಲೆ ಅನ್ಕಂಫರ್ಟೇಬಲ್ ಆಗಬಾರ್ದು. ಅದು ನಾನು ನೋಡಿ ನೀವು ಒಂದು ಐಡಿಯಾ ಇಟ್ಕೊಳ್ಳಿ. ನಾನು ರಿಯಲ್ ಮ್ಯಾನುಫ್ಯಾಕ್ಚರಿಂಗ್ ಅಂದರೆ ಹೆಂಗೆ ಗೊತ್ತಾಗತ್ತೆ ಅಂದರೆ, ಯಾರು ಆ ವಿಡಿಯೋಲ್ಲಿ ನೀವು ಎಷ್ಟು ವೀಡಿಯೋ ನೋಡ್ತೀರಾ ಅಂದರೆ ಯಾರು ಆ ಸಣ್ಣ ಸಣ್ಣ ಪಾಯಿಂಟ್ ಚಿಕ್ಕ ಪಾಯಿಂಟ್ ಯಾರೂ ಹೇಳಲ್ಲ ನಿನಗೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಿನಗೆ ಐಡಿಯಾ ಇರಬೇಕು, ಐಡಿಯಾ ಪ್ಯಾಟರ್ನು ಕಾನ್ಸೆಪ್ಟ್ ಇರಬೇಕು. ಓಕೆ, ಏನು ಐಟಮ್ ಸೇಲ್ ಆಗುತ್ತೆ, ಯಾಕೆ ಅದು ಏಜಸ್ ಗ್ರೂಪಲ್ಲಿ ಬರುತ್ತೆ, ಕಾನ್ಸೆಪ್ಟ್ ನಿನಗೆ ನೀವು ತಗೊಳ್ತಾ ಇದ್ದೀರಾ. ಸರಿ, ನೀವು ಮುಂಬೈಯಿಂದ ತಗೊಳ್ಳಿದ್ದೀರಾ ಇಲ್ಲಾಂದರೆ ದಿಲ್ಲಿಯಿಂದ ತಗೊಳ್ಳಿದ್ದೀರಾ, ಫ್ಯಾಬ್ರಿಕ್ ಕಾನ್ಸೆಪ್ಟ್ ಅದೇ ಪ್ಯಾಟರ್ನ್ ತೊಗೊಂಡ್ಬಿಟ್ಟಿದ್ದೀರಾ, ಬಟ್ ಒಳಗಡೆ ಸ್ಪಂಜ್ ಹಾಕಲಿಲ್ಲ ಅಂದರೆ ಏನಾಗುತ್ತೆ, ಅವ್ರಿಗೆ ವೇರ್ ಮಾಡೋಕ್ಕೆ ಟೈಮ್ ಅನ್ಕಂಫರ್ಟೇಬಲ್ ಫೀಲ್ ಆಗುತ್ತೆ. ಅನ್ಕಂಫರ್ಟೇಬಲ್ ಫೀಲ್ ಆಗಿದ್ರೆ ಅದು ನೆಕ್ಸ್ಟ್ ಕಾನ್ಸೆಪ್ಟ್ ನೆಕ್ಸ್ಟ್ ಟೈಮ್ ನಿಮ್ಮ ಅಂಗಡಿಗೆ ಬರಲ್ಲ ಅವರು. ಅದೇ ಮೇನ್ ಇಂಪಾರ್ಟೆಂಟ್ ಇರೋದು. ಎಲ್ಲ ಆರ್ಟಿಕಲ್ಸು ಪ್ಯಾಟರ್ನ್ಸು ಡಿಸೈನ್ಸು ನೀವು ಯಾವಾಗ ನೋಡ್ತೀರಾ ಅಂದರೆ ಸಿಮಿಲರು ಇರುತ್ತೆ, ಬರೀ ಪ್ಯಾಟರ್ನ್ಸು ಡಿಸೈನ್ಸು ಚೇಂಜ್ ಆಗೋರು ಐಟಮ್ಗಳು ಇದೆ. ಡಿಸೈನ್ಸ್ ಪ್ಯಾಟರ್ನ್ ನಿಮಗೆ ಎಷ್ಟು ಬೇಕಾಗಿದೆ ಅಷ್ಟು ವೆರೈಟಿ ನಾನು ತೋರಿಸ್ಬೋದು, ಬಟ್ ರಿಯಲ್ ಮ್ಯಾನುಫ್ಯಾಕ್ಚರ್ ಯಾರಿದ್ದಾರೆ, ಇವಾಗ ಆ ಪ್ಯಾಟರ್ನ್ಸ್ ಇದೆ, ಆ ಪ್ಯಾಟರ್ನ್ಸ್ ಬಂದುಬಿಟ್ಟಿದೆ, ಆ ಪ್ಯಾಟರ್ನ್ಸಲ್ಲಿ ನೀವು ನೋಡ್ತೀರಾ ಅಂದರೆ ನನ್ನ ಕಂಪ್ನಿ ಲೋಗೋ ಇರೋದು. ಜನ ಹೇಳ್ತಾರೆ ಟ್ಯಾಗ್ ಸಿಸ್ಟಮ್ ನನ್ನ ಕಂಪ್ನಿದು ಆನ್ ಮ್ಯಾನುಫ್ಯಾಕ್ಚರಿಂಗ್ ಟೇಕ್ ತೋರಿಸ್ತಾ ಇದ್ದೀನಿ, ನಿನಗೆ ಮ್ಯಾನುಫ್ಯಾಕ್ಚರಿಂಗ್ ಟೆಕ್ ತೋರಿಸ್ತಾ ಇದ್ದೀನಿ. ಮತ್ತು ನಿನಗೆ ಏನು ಡೌಟ್ ಇದೆ? ಡೌಟ್ ಏನೂ ಇಲ್ಲ, ಅದೇ ಆರ್ಟಿಕಲ್ ನಿನಗೆ ಅಲ್ಲಿ ಸಿಗ್ಬಿಡುತ್ತೆ, ಅದೇ ಆರ್ಟಿಕಲ್ ನಿನಗೆ ಬ್ಯಾಂಗ್ಳೂರಲ್ಲಿ ಸಿಗ್ಬಿಡುತ್ತೆ. ಬಟ್ ರೇಂಜ್ ಏನು ಸಿಗುತ್ತೆ ಅದು ಮೇನ್ ಇಂಪಾರ್ಟೆಂಟ್ ಇರೋದು. ಮಾರ್ಕೆಟಲ್ಲಿ ಜನ ಅಂಗಡಿಗಳು 50 ರೂಪಾಯಿ ಡಿಫ್ರೆನ್ಸಲ್ಲಿ ರಿಟೇಲಲ್ಲಿ ಶೋರೂಮಲ್ಲಿ ಸೇಲ್ ಮಾಡಿಬಿಡ್ತಾರೆ. ನಾನು ನಿನಗೆ ಅದೇ 100-200 ರೂಪಾಯಿ ಕಮ್ಮಿಯಲ್ಲಿ ಕೊಡ್ತಾ ಇದ್ದೀನಿ, ಮತ್ತು ನೀವು ಯಾಕೆ ಅಲ್ಲಿ ಹೋಗ್ಬಿಟ್ಟು ತಗೊಳ್ತಾ ಇದ್ದೀರಾ? ನಿನಗೆ ಅದೇ ಪ್ಯಾಟರ್ನ್ 200 ರೂಪಾಯಿ ಕಮ್ಮಿ ಬೇಕಾಗಿದೆ, ಕ್ವಾಲಿಟಿ ಐಟಮ್ ಬೇಕಾಗಿದೆ, ನಿನಗೆ ಅಜಿ ಝೋನಲ್ಲಿ ಸಿಗ್ಬಿಡುತ್ತೆ. ಯಾಕೆ ಆ ರೀತಿ ಪ್ಯಾಟರ್ನ್ಸು ಡಿಸೈನ್ಸು. ಇವತ್ತು ವೀಡಿಯೋ ಮಾಡೋಕ್ಕೆ ಅಂದರೆ ಏನು ಪ್ಯಾಟರ್ನ್ ಇತ್ತು ಅಂದರೆ ಕಿಡ್ಸ್ ವೇರಲ್ಲಿ ಏನು ಪ್ಯಾಟರ್ನ್ಸಲ್ಲಿ ಏನು ಬರುತ್ತೆ, ಏನು ಕಾನ್ಸೆಪ್ಟ್ ಇರುತ್ತೆ ಅದು ಐಡಿಯಾ ಕೊಡೋಕ್ಕೆ ನಾನು ಆ ವಿಡಿಯೋ ಇತ್ತು. ಅದು ಇಷ್ಟ ಆಯಿತು ಅಂದರೆ ನೆಕ್ಸ್ಟ್ ವೀಡಿಯೋನ ನೀವು ಕಮೆಂಟಲ್ಲಿ ಹೇಳಿ, ನಿಮಗೆ ನೆಕ್ಸ್ಟ್ ವೀಡಿಯೋಲಿ ಏನು ನೋಡಬೇಕಾಗಿದೆ. ನೆಕ್ಸ್ಟ್ ವೀಡಿಯೋಲಿ ಸಿಗೋಣ. ನಮಸ್ಕಾರ. ನಮ್ಮ ಎಲ್ಲ ಕರ್ನಾಟಕ ಅವ್ರಿಗೆ ಜೈ ಕರ್ನಾಟಕ.